Hello students, so we will solve from another problem. For the same they are asked from the 2016 only. Some of it is having the little bit changes are here, but as per the model from the 2016 year. From the production, X is obtained after of its passed through three distinct processes. Okay, a product X is passing from the three different processes, and the following cost information is available from the operations. So again cost information available ಇದೆ ಅಂತ ಹೇಳ್ತಾರೆ. So here the total is given here, and the process 1, process 2 and process 3, the other three processes are given. Then what told there, so here materials 5625 total, process A 2600, process B is 2000, process 3 is 1025. Then the direct wages is 7330. So process 1 is 2250, and process 2 is 3680, and process 3 is a 1400. Okay, so then the production overhead, so production overhead is 7370 ಇದೆ. ಸೊ ಇದು ಈ ಟೋಟಲ್ ಇಷ್ಟು ಅಮೌಂಟ್ ಇದೆ. ಇದನ್ನು ಯಾವ ರೀತಿ ಯಾವ ಬೇಸಿಸ್ ಮೇಲೆ ಕೊಡ್ರಿ ಅಂತ ಹೇಳಿದ್ದಾರೆ, ವಿ ವಿಲ್ ಸಿ ಫ್ರಮ್ ದ ಪ್ರಾಬ್ಲಮ್ ಹಿಯರ್. ಓಕೆ, ದೆನ್ 50% ಯೂನಿಟ್ಸ್ ಆ್ಯಂಡ್ 50% units at rupees 4 per unit were introduced in the process 1. ಸೊ process 1ನಲ್ಲಿ ಎಷ್ಟು ಯೂನಿಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರೀ, 500 ಯೂನಿಟ್ಸ್ at the rate of 4 per unit. ಓಕೆ, then the production overhead are observed as a percentage of direct wages. ಏನು ಪ್ರೊಡಕ್ಷನ್ ಓವರ್ಹೆಡ್ ಇದೆಯಲ್ಲ ಅದನ್ನೇನು ಮಾಡಬೇಕು, ನಾವು ಡೈರೆಕ್ಟ್ ವೇಜಸ್ ಮೇಲೆ ಕೊಡಬೇಕು. ಸೊ ಡೈರೆಕ್ಟ್ ವೇಜಸ್ ನಾವು ಹೆಂಗೆ ಕೊಟ್ಟಿದ್ದೀವಲ್ಲ, ಯಾವ ಪೋರ್ಷನ್ದಲ್ಲಿ ಕೊಟ್ಟಿದ್ದೀವಿ ಆ ಪೋರ್ಷನ್ದಲ್ಲಿ ಪ್ರೊಡಕ್ಷನ್ ಓವರ್ಹೆಡನ್ನು ಕೊಡ್ರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇಟ್ ಶುಡ್ ಬಿ 100%. ಸೊ ಅದು 100% ಕೊಡಬೇಕು, ಯಾಕಂದರೆ ಎಲ್ಲ ಓವರ್ಹೆಡನ್ನು ಕೊಡಬೇಕು. ಯಾಕಂದರೆ ಕೆಲವೊಂದು ಪ್ರಾಬ್ಲಮ್ದಲ್ಲಿ 50% ಕೊಡು ಅಂತ ಹೇಳ್ತಾರೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ 60% ಕೊಡು ಅಂತ, ಡೈರೆಕ್ಟ್ ವೇಜಸ್ ಮೇಲೆ 50% 60% ಅಂತ ಹೇಳ್ತಾರೆ. ಓಕೆ, ಸೊ ಈ ಪ್ರಾಬ್ಲಮ್ದಲ್ಲಿ ಏನಿದ್ದಾರೆ, ಪ್ರೊಡಕ್ಷನ್ ಓವರ್ಹೆಡ್ ಆರ್ ಅಬ್ಸಾರ್ಬ್ಡ್ ಆ್ಯಸ್ ಅ ಪರ್ಸೆಂಟೇಜ್ ಆಫ್ ಅ ಡೈರೆಕ್ಟ್ ವೇಜ್. ಸೊ ಡೈರೆಕ್ಟ್ ವೇಜ್ ಪರ್ಸೆಂಟೇಜ್ ಎಷ್ಟಿದೆ ಅದ್ರ ಮೇಲೆ ನಾವು ಪ್ರೊಡಕ್ಷನ್ ಓವರ್ಹೆಡನ್ನು ಟೋಟಲ್ ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್ ಹಿಯರ್, ನೀವು ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಕ್ಯಾಲ್ಕುಲೇಷನ್ ಮಾಡಿಬಿಡ್ರಿ. ಯಾಕಂತಂದರೆ ಡೈರೆಕ್ಟ್ ವೇಜಸ್ಸು 7330 ಇದೆ, ಪ್ರೊಡಕ್ಷನ್ ಓವರ್ಹೆಡ್ದು 7330 ಇದೆ. ಸೊ ಇಲ್ಲಿ 7330ನ ಯಾವ ಬೇಸಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಬೇಸಲ್ಲಿ ಏನು ಮಾಡಿರಿ, ಪ್ರೊಡಕ್ಷನ್ ಓವರ್ಹೆಡ್ ಕೊಡ್ರಿ. ಯಾಕಂತಂದರೆ ಇದನ್ನು ರೇಷಿಯೋ ತೆಗೆದ್ರೂ ಇದು ಅಮೌಂಟ್ ಏನಾಗುತ್ತೆ, ನಾವು ಇಷ್ಟ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಕರೆಕ್ಟಾ? ಸೊ ಅದಕ್ಕಿಂತ ಬೆಸ್ಟ್ ವೇ ಅಂದರೆ ಯು ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಯರ್. ಸೊ ಕ್ಯಾಲ್ಕುಲೇಷನ್ ಮಾಡಬೇಡ್ರಿ. ಈ 7330ನ ಇಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರಲ್ಲ ಅದೇ ಅಮೌಂಟನ್ನು ಪ್ರೊಡಕ್ಷನ್ ಓವರ್ಹೆಡ್ ಏನು ಮಾಡಿರಿ, ಕೊಡ್ರಿ. ಎಸ್, ದೆನ್ ದ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ನಾರ್ಮಲ್ ಲಾಸಸ್ ಆ್ಯಸ್ ಎಕ್ಸ್ಪ್ರೆಸ್ ಇನ್ ದ ಪ್ರೊಸೆಸಸ್ ಆರ್. ಸೊ ಆ್ಯಕ್ಚುಯಲ್ ಔಟ್ಪುಟ್ಸ್ ಎಷ್ಟಿದೆ, ನಾರ್ಮಲ್ ಲಾಸ್ ಎಷ್ಟಿದೆ ಅನ್ನೋ ಕೊಟ್ಟಿದ್ದಾರೆ. ಸೊ ಪ್ರೊಸೆಸ್ 1ದಲ್ಲಿ ಟೋಟಲ್ ಕ್ಲೋಸಿಂಗಲ್ಲಿ ಯೂನಿಟ್ ಎಷ್ಟು ಉಳಿದಾರೆ, 450 ಯೂನಿಟ್ಸ್ ಉಳಿದಿದೆ. ದೆನ್ ನಾರ್ಮಲ್ ಲಾಸ್ ಎಷ್ಟಿದೆ, 10% ಇದೆ. ದೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ದೆನ್ ಪ್ರೊಸೆಸ್ 2ದಲ್ಲಿ 340 ಇದೆ. ಎಸ್, ಔಟ್ಪುಟ್ ಎಷ್ಟಿದೆ, 340, ಬ್ಯಾಲೆನ್ಸ್ ಉಳಿದಿದೆ 340. ನಾರ್ಮಲ್ ಲಾಸ್ ಎಷ್ಟಿದೆ, 20%. ದೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, 4. ದೆನ್ ನೆಕ್ಸ್ಟ್ ಈಸ್ ಪ್ರೊಸೆಸ್ 3. ಸೊ ಪ್ರೊಸೆಸ್ 3ದಲ್ಲಿ ಔಟ್ಪುಟ್ ಎಷ್ಟಿದೆ ರೀ, ಕ್ಲೋಸಿಂಗ್ ಸ್ಟಾಕು 270. ದೆನ್ ನಾರ್ಮಲ್ ಲಾಸಸ್ ಇಸ್ 25%. then value of scrap is 5. Then what they have to do, there is no stock or work in progress in any process. ಸೊ ಯಾವುದು ಸ್ಟಾಕ್ ಉಳಿದಿಲ್ಲ, ಸೊ ಎಲ್ಲ ಸ್ಟಾಕು ಮುಗಿದಿದೆ ಅಂತ ಹೇಳ್ತಾರೆ ಇವರು. ಎಸ್, ಸೊ ವಾಟ್ ದೇ ಹ್ಯಾವ್ ಟು ಆಸ್ಕಿಂಗ್ ಹಿಯರ್, ಸಾಲ್ವ್ ದ 3 process ಅಕೌಂಟ್, 3 process ಅಕೌಂಟ್ ಪ್ರಿಪೇರ್ ಮಾಡಿರಿ, ಆ್ಯಸ್ ವೆಲ್ ಆಸ್ ಟು ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಅಬ್ನಾರ್ಮಲ್ ಗೇನ್ ಯು ಹ್ಯಾವ್ ಟು ಬಿ ಫೈಂಡ್ ಔಟ್ ಹಿಯರ್. ಸೊ ಅಬ್ನಾರ್ಮಲ್ ಲಾಸು ಮತ್ತು ಅಬ್ನಾರ್ಮಲ್ ಗೇನ್ ಬರ್ತಂದ್ರೆ ಅದನ್ನು ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಹಿಯರ್. ಓಕೆ, ಸೊ ಇನ್ ದ್ಯಾಟ್ ಫಸ್ಟ್ ವಿ ವಿಲ್ ಸಾಲ್ವ್ ಫ್ರಮ್ ದ ಪ್ರೊಸೆಸ್ ಎ, ದೆನ್ ಪ್ರೊಸೆಸ್ ಬಿ ಆ್ಯಂಡ್ ಪ್ರೊಸೆಸ್ ಸಿ. ಓಕೆ, ರಿಮೈನಿಂಗ್ ಆಮೇಲೆ ಏನು ಮಾಡಬೇಕು, ರಿಮೈನಿಂಗ್ ಏನು ಬ್ಯಾಲೆನ್ಸ್ ಹೋಗ್ತದೆ ಅದನ್ನು ಫಿನಿಶ್ ಸ್ಟಾಕ್ ಅಕೌಂಟಿಗೆ ತೊಗೋಬೇಕು. ಓಕೆ, ಆಮೇಲೆ ಇಲ್ಲಿ ಗೇನ್ ಇತ್ತು, ಅಬ್ನಾರ್ಮಲ್ ಗೇನ್ ಇತ್ತಂದರೆ ಅಬ್ನಾರ್ಮಲ್ ಗೇನ್ ಅಕೌಂಟ್ ತೆಗಿಬೇಕು, ಅಬ್ನಾರ್ಮಲ್ ಲಾಸ್ ಇತ್ತಂದರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ತೆಗಿಬೇಕು. ಸೊ ಪ್ರೊಸೆಸ್ ಎ, ಸೊ ಪ್ರೊಸೆಸ್ ಎಗೆ ಏನು ಸಂಬಂಧಪಟ್ಟಿದೆ ಅದನ್ನೆಲ್ಲ ಏನು ಮಾಡಬೇಕಾಗತ್ತೆ, ಪ್ರೊಸೆಸ್ ಎಗೆ ಏನೇನಿದೆ, ಮಟ್ರಿಯಲು, ಡೈರೆಕ್ಟ್ ವೇಜಸ್ ಆ್ಯಂಡ್ ಪ್ರೊಡಕ್ಷನ್ ಓವರ್ಹೆಡ್ ಏನು ಮಾಡಿರಿ, ಇದೇ ಇಷ್ಟ ಅಮೌಂಟ್ ಕೊಡ್ರಿ ಇದು ಪ್ರೊಡಕ್ಷನ್ ಓವರ್ಹೆಡ್. ಯಾಕಂದರೆ 7330 ಇದೆ, ಇದನ್ನು ರೇಷಿಯೋ ತೆಗೆದ್ರೆ ಅಮೌಂಟ್ ಇಷ್ಟ ಬರ್ತದೆ, ಮೇಲೆ ಆಲ್ರೆಡಿ ಮಾಡಿದ್ದೇ ಇದೆ. ಎಸ್, ಅದೇ ಡೈರೆಕ್ಟ್ ವೇಜಸ್ ಮೇಲೆ ಕೊಡ್ಬೇಕು ರೀ. ಎಸ್, ಸೊ ಆಮೇಲೆ ಇಲ್ಲಿ ಇಂಟ್ರೊಡ್ಯೂಸ್ ಎಷ್ಟು ಮಾಡಿದ್ದಾರೆ ನೋಡ್ಬೇಕು. ಫಸ್ಟ್
500 units were introduced from the 4 per unit introduced in the process 1. So process 1 ಅಲ್ಲಿ introduce ಇದೆ. Yes, that is 500 unit at the rate of 4, that is 2000. ಓಕೆ, ಫಸ್ಟ್ ಪ್ರೊಸೆಸ್ 1 ತೆಗಿಬೇಕಾದ್ರೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದನ್ನು ತೊಗೋಬೇಕ್ರಿ. ದೆನ್ ನೆಕ್ಸ್ಟ್ ಈಸ್ ಕಮ್ ಫ್ರಮ್ ದ ಮಟೀರಿಯಲ್ ಪ್ರೊಸೆಸ್ ಎ ಈಸ್ 2600. Next process direct wages is 2250. So next is production overhead. ಪ್ರೊಡಕ್ಷನ್ ಹೊರಡೆ ಟೋಟಲ್ 7330 ಇದೆ. ಓಕೆ, ಸೊ ಇದನ್ನು 3 ಡಿಪಾರ್ಟ್ಮೆಂಟ್ ಕೊಟ್ಟರೆ ಇಲ್ಲಿ ಮೇಲೇನು 7330 ಇದೆ. ಸೊ ಇಷ್ಟ ಬರ್ತದೆ ಅಮೌಂಟ್ ಸೇಮ್. ಎಸ್, ದಟ್ ಈಸ್ 2250. ಓಕೆ, ದಟ್ ಈಸ್ ಪ್ರೊಡಕ್ಷನ್ ಓವರ್ಹೆಡ್. ಮುಗಿತ್ರೆ ಇಂಟ್ರೊಡಕ್ಷನ್ ತೊಗೊಂಡು ಇಂಟ್ರೊಡ್ಯೂಸ್ ಎಷ್ಟು ಮಾಡಿದ್ರು ಪ್ರೊಸೆಸ್ ಇದಲ್ಲಿ ತೊಗೊಂಡಿದ್ವಿ. ದೆನ್ ನೆಕ್ಸ್ಟ್ ಏನಿದೆ, ಇಂಟ್ರೊಡ್ಯೂಸ್ ಮಾಡಿದ್ದು ತೊಗೊಂಡ ನಂತರ ವಾಟ್ ಯು ಆರ್ ಟೇಕನ್, ಇಂಟ್ರೊಡ್ಯೂಸ್ ಆದ ನಂತರ ಏನಾಗುತ್ತೆ ರೀ, ನಾವು ಓವರ್ಹೆಡನ್ನು ಏನು ಮಾಡಿದ್ದೀವಿ, ಪ್ರೊಡಕ್ಷನ್ ಓವರ್ಹೆಡನ್ನು ವೇಜಸ್ ಮೇಲೆ ಕೊಟ್ಟಿದ್ದೀವಿ. ಎಸ್, ಸೊ ನೆಕ್ಸ್ಟ್ ಈಸ್ ಆ್ಯಕ್ಚುಯಲ್ ಔಟ್ಪುಟ್ಟು ಮತ್ತು ಅಬ್ನಾರ್ಮಲ್ ಲಾಸನ್ನು ಕಂಡುಹಿಡಿಯಬೇಕು. ಎಸ್, ಸೊ ಆ್ಯಕ್ಚುಯಲ್ ಔಟ್ಪುಟ್ ಪ್ರೊಸೆಸ್ 1 ಏನೇನಿದೆ, ಔಟ್ಪುಟ್ ಯೂನಿಟ್ಸ್. ಎಸ್, ಸೊ ಟೋಟಲ್ ಔಟ್ಪುಟ್ ಎಷ್ಟು ಉಳಿದಿದೆ ರೀ ಲಾಸ್ಟ್ಗೆ 450. ಎಸ್, ಸೊ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಎಲ್ಲಿ ತೊಗೋಬೇಕು ರೀ, ಕೆಳಗಡೆ ತೊಗೋಬೇಕು. ಎಸ್, ಆ್ಯಕ್ಚುಯಲ್ ಔಟ್ಪುಟ್ ಇದೇನಾಗುತ್ತೆ, ಟ್ರಾನ್ಸ್ಫರ್ ಟು ಪ್ರೊಸೆಸ್ ಬಿ. ಎಸ್, ಆ್ಯಕ್ಚುಯಲ್ ಲಾಸ್ಟಿಗೆ ಉಳಿದಿದೆ ಎಷ್ಟು ಪ್ರೊಸೆಸ್ ಇದು, ಆ್ಯಕ್ಚುಯಲ್ ಔಟ್ಪುಟ್ಟು 450. ಸೊ ಇದನ್ನು 450 ಹಿಂಗೆ ಇಡ್ರಿ, ಆಮೇಲೆ ಪರ್ ಯೂನಿಟ್ ತೆಗಿಯೋಣ. ಎಸ್, ನೆಕ್ಸ್ಟ್ ಈಸ್ ನಾರ್ಮಲ್ ಲಾಸ್ 10% ಇದೆ. ಎಸ್, ಬೈ ನಾರ್ಮಲ್ ಲಾಸ್. ಸೊ ಈಗ ನಾರ್ಮಲ್ ಲಾಸನ್ನು ಏನು ಮಾಡಬೇಕು, ಎಷ್ಟು ನಾರ್ಮಲ್ ಲಾಸ್ ಆಗಿದ್ರೆ ಇಲ್ಲಿ 10% ಆಗಿದೆ. ಸೊ ಯಾವಾಗೂ ನಾರ್ಮಲ್ ಲಾಸ್ ಎದ್ರ ಮೇಲೆ ಇರ್ತದೆ, ಇನ್ಪುಟ್ ಮೇಲೆ ಇರ್ತದೆ. ಸೊ 10% ಆಗಿದೆ ಅಂದಮೇಲೆ ಸೊ ಯಾವಾಗಲೂ ಇನ್ಪುಟ್ ಮೇಲೇ ನಾರ್ಮಲ್ ಲಾಸ್ ಇರ್ತದೆ. ಸೊ ವರ್ಕಿಂಗ್ ನೋಟ್ ನಾರ್ಮಲ್ ಲಾಸ್ 10% ಆನ್ ಇನ್ಪುಟ್. ಯಾವಾಗೂ ಇನ್ಪುಟ್ ಮೇಲೇ ಇರ್ತದೆ, ಕೊಟ್ಟಿರಲಿಲ್ಲ ಅಂದ್ರೂ ಇನ್ಪುಟ್ ಮೇಲೆ ಇರ್ತದೆ. ಎಸ್, 10% ಇಂಟು ಟೋಟಲ್ ನಿಮ್ಮದು ಇನ್ಪುಟ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ 500. ಸೊ ಟೋಟಲ್ ಇಟ್ ಈಸ್ 50 ಯೂನಿಟ್ಸ್. ಎಸ್, ಸೊ ನಾರ್ಮಲ್ ಲಾಸ್ ಇಸ್ 50 ಯೂನಿಟ್ಸ್. ಸೊ ನಾರ್ಮಲ್ ಲಾಸದ್ದು ಕಾಸ್ಟ್ ಪರ್ ಯೂನಿಟ್ ಯಾವ್ದು ತೊಗೋಬೇಕಂತ ಹೇಳಿದ್ದೇನೆ, ಸ್ಕ್ರ್ಯಾಪ್ ವ್ಯಾಲ್ಯೂ. ಓಕೆ, ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ. ನಾರ್ಮಲ್ ಲಾಸ್ಗೆ ಪರ್ ಯೂನಿಟ್, ಸೊ ನಾರ್ಮಲ್ ಲಾಸ್ಗೆ ಪರ್ ಯೂನಿಟ್ ಯಾವ್ದು ತೊಗೋಬೇಕು, ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟೈತೆ ರೀ, ವಾಟ್ ಈಸ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ ಫ್ರಮ್ ದ ಪ್ರೊಸೆಸ್ ಎ, ದಟ್ ಈಸ್ 2. ಎಸ್, ಸೊ ದಟ್ ಈಸ್ 2. ಸೊ ದಟ್ ಈಸ್ 100. ಕರೆಕ್ಟ್. ಸೊ ಇಷ್ಟ ಆಯ್ತಾ. ಈಗೇನು ಮಾಡಬೇಕು, ಔಟ್ಪುಟ್ ಏನು ಮಾಡ್ಬೇಕು ರೀ, ಕಾಸ್ಟ್ ಪರ್ ಯೂನಿಟ್ ತೆಗಿಬೇಕು ಔಟ್ಪುಟ್ದು. ಕರೆಕ್ಟ್. ಸೊ ಕಾಸ್ಟ್ ಪರ್ ಯೂನಿಟ್ ತೆಗಿಬೇಕಂದ್ರೆ ಫಾರ್ಮುಲಾ ಯಾವುದಿದೆ ಅಂತ ಹೇಳಿದ್ದೀನಿ, ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್. ಎಸ್, ಕಾಸ್ಟ್ ಪರ್ ಯೂನಿಟ್ ತೆಗಿಬೇಕಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತದೆ ನೋಡ್ರಿ, ಇದು that is a 500 units. So total expenses will be, that is 9100. So total expenses is 9100 ಆಯ್ತು. ಸೊ 9100 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ನಾರ್ಮಲ್ ಲಾಸ್. ಸೊ ಎಷ್ಟಾಗಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ಲಿ 100 ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ವಿ ವಾಂಟ್. ಸೊ ನಾರ್ಮಲ್ ಔಟ್ಪುಟ್ ಬೇಕಂದರೆ ಏನು ಫಾರ್ಮುಲಾ ಇದೆ, ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ಇನ್ಪುಟ್ ಎಷ್ಟಿದೆ ರೀ ನಿಮ್ಮ ಪ್ರಾಬ್ಲಮ್ದಲ್ಲಿ, ವಾಟ್ ಈಸ್ ಯುವರ್ ಇನ್ಪುಟ್ ಹಿಯರ್, 500
ಮೈನಸ್ ನಾರ್ಮಲ್ ಲಾಸ್. ಸೊ ಲಾಸ್ ಎಷ್ಟಾಗಿದೆ ರೀ ಯೂನಿಟ್ಸು, ಯಾಕಂದರೆ ಯೂನಿಟ್ಸ್ ತೊಗೊಂಡಿದ್ದೀವಿ. ಇನ್ಪುಟ್ ಅಂದರೆ ನಾವು ಯೂನಿಟ್ಸನ್ನು ತೊಗೊಂಡಿದ್ದೀವಿ. ಸೊ ಹಾಗಾದರೆ ನಾರ್ಮಲ್ ಲಾಸ್ ಕೂಡ ಏನು ತೊಗೋಬೇಕು, ಯೂನಿಟ್ಸನ್ನೇ ತೊಗೋಬೇಕು, ಅಮೌಂಟ್ ತೊಗೊಳಂಗಿಲ್ಲ. ಸೊ ಟೋಟಲ್ ಎಷ್ಟಾಯಿತು, 450 ಯೂನಿಟ್ಸ್. ಸೊ ನಾರ್ಮಲ್ ಲಾಸ್ ಇಸ್ ನಾರ್ಮಲ್ ಔಟ್ಪುಟ್ ಇಸ್ 450 ಯೂನಿಟ್ಸ್ ಆಯಿತು. ಓಕೆ, 450. ದೆನ್ ₹20. ಸೊ ರೇಟ್ ಎಷ್ಟೈತೆ ರೀ, ಕಾಸ್ಟ್ ಪರ್ ಯೂನಿಟು ₹20. Okay, very simple. First you have to calculate from the normal loss. ಸೊ ನಾರ್ಮಲ್ ಲಾಸ್ ಕಂಡಿಡ್ರೆ ನಾರ್ಮಲ್ ಲೆಸ್ ಯಾವಾಗೂ ಇನ್ಪುಟ್ ಮೇಲೆ ಇರ್ತದೆ. ಸೊ ಟೋಟಲ್ ಇನ್ಪುಟ್ ಎಷ್ಟಿರುತ್ತೆ ಅದರ ಮೇಲೆ ಪರ್ಸೆಂಟೇಜ್ ತೆಗೀರಿ. ಆಮೇಲೆ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಬೇಕು. ಕಾಸ್ಟ್ ಪರ್ ಯೂನಿಟ್ ಹೆಂಗೆ ತೆಗಿಬೇಕು, ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಟೋಟಲ್ ಎಕ್ಸ್ಪೆನ್ಸಸ್ ಅಂದರೆ ಇದನ್ನೆಲ್ಲ ಟೋಟಲ್ ಮಾಡಿರಿ, ಟೋಟಲ್ ಎಕ್ಸ್ಪೆನ್ಸಸ್ ಬರ್ತದೆ. ದೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಟೋಟಲ್ ಕಾಸ್ಟ್ ಆಗಿಷ್ಟಾಗಿದೆ, ಅದು ಮೈನಸ್ ಮಾಡಿರಿ. ನಾರ್ಮಲ್ ಔಟ್ಪುಟ್ ಬೇಕಂದರೆ ಇನ್ಪುಟ್ಟಲ್ಲಿ ನಾರ್ಮಲ್ ಲಾಸನ್ನು ಮೈನಸ್ ಮಾಡಿ. ಸೊ ಟೋಟಲ್ ಇನ್ಪುಟ್ 500, ಇದರ ನಾರ್ಮಲ್ ಲಾಸು 50. ಸೊ ನಮಗೇನು ಸಿಗ್ತದೆ, ನಾರ್ಮಲ್ ಔಟ್ಪುಟ್. ಸೊ ಟೋಟಲ್ 450. ಸೊ 450 ಡಿವೈಡೆಡ್ ಮಾಡಿರಿ, ಒನ್ ಕಾಸ್ಟ್ ಪರ್ ಯೂನಿಟ್ ಈಸ್ that is 24 rupees. Okay, so 4500 into 20, that is 9000. Yes, both side it is 500, that is 9100. Correct. So this is a process 1. Then this amount will be transferring from the process B. Now we will solve from the process B, same process. ಬಟ್ ಇದು ಪ್ರೊಸೆಸ್ ಬಿದಲ್ಲಿ ಇಂಟ್ರೊಡ್ಯೂಸ್ ಬರೋಂಗಿಲ್ಲ, ಓನ್ಲಿ ಪ್ರೊಸೆಸ್ 1ದಲ್ಲಿ ಮಾತ್ರ ಇಂಟ್ರೊಡಕ್ಷನ್ ಬರ್ತದೆ. ಓಕೆ, ಸೊ ಲೆಟ್ಸ್ ವಿಲ್ ಸಾಲ್ವ್ ಫ್ರಮ್ ದ ಪ್ರೊಸೆಸ್ ಬಿ ಹಿಯರ್. ಸೊ ಲೆಟ್ಸ್ ವಿಲ್ ಸಾಲ್ವ್ ಫ್ರಮ್ ದ ಪ್ರೊಸೆಸ್ ಬಿ. ಓಕೆ, ಸೊ ಈ ಅಮೌಂಟ್ ಏನಾಗುತ್ತೆ, ಪ್ರೊಸೆಸ್ ಇದು ಅಮೌಂಟ್ ಏನಾಗುತ್ತೆ, ಪ್ರೊಸೆಸ್ ಬಿಗೆ ಬರ್ತದೆ. ಸೊ ದಟ್ ಈಸ್ ಟು ಪ್ರೊಸೆಸ್ ಎ. ಎಷ್ಟು ಓದಿದೆ ರೀ, 450 ಯೂನಿಟ್ಸ್ ಎಟ್ ದ ರೇಟ್ ಆಫ್ 20, ದಟ್ ಈಸ್ 9100. ಓಕೆ, ಸೊ ಈ ಬ್ಯಾಲೆನ್ಸ್ ಏನಾಗುತ್ತೆ, ಇಲ್ಲಿ ಪ್ರೊಸೆಸ್ ಬಿಗೆ ಬರ್ತದೆ. ಲೆಟ್ಸ್ ವಿ ಹ್ಯಾವ್ ಟು ಕಮ್ ಫ್ರಮ್ ದ ಪ್ರೊಸೆಸ್ ಬಿ ವಾಟ್ ಆರ್ ಗಿವನ್. ಸೊ ಸೆಕೆಂಡ್ ಪ್ರೊಸೆಸ್, ಸೊ ದಟ್ ಈಸ್ ಸೆಕೆಂಡ್ ಪ್ರೊಸೆಸ್ ಮೀನ್ಸ್ ಐ ಟೇಕನ್ ಫ್ರಮ್ ದ ಪ್ರೊಸೆಸ್ ಬಿ. ಸೊ ಮಟೀರಿಯಲ್ ಎಷ್ಟಿದೆ ರೀ, 2000. ಇಂಟ್ರೊಡಕ್ಷನ್ ಬರೋಂಗಿಲ್ಲ, ಇಂಟ್ರೊಡಕ್ಷನ್ ಫಸ್ಟಲ್ಲಿ ಫಸ್ಟ್ ಪ್ರೊಸೆಸ್ಸಲ್ಲಿ ಮಾತ್ರ ಬರ್ತದೆ. ಸೊ ನೆಕ್ಸ್ಟ್ ಈಸ್ ಡೈರೆಕ್ಟ್ ವೇಜಸ್. That is 3680. Then 2 production overhead, so that is also 3680. ಯಾಕಂತಂದರೆ 7330 ಇದೆ, ಇದು 7330 ಇದೆ. ಸೊ ಡೈರೆಕ್ಟ್ ವೇಜಸ್ ಎಷ್ಟು ಕೊಟ್ಟಿದ್ದೀವಲ್ಲ ಅದೇ ಪರ್ಸೆಂಟೇಜಲ್ಲಿ ಓವರ್ಹೆಡ್ ಚಾರ್ಜಸನ್ನು ಕೊಡ್ರಿ ಅಂತ ಹೇಳಿದ್ದಾರೆ, ಪ್ರೊಡಕ್ಷನ್ ಓವರ್ಹೆಡ್. ಸೊ ದ್ಯಾಟ್ಸ್ ವೈ ಸೆಕೆಂಡ್ ಆಲ್ಸೋ ದಟ್ ಈಸ್ 3680, ದಟ್ ಈಸ್ ಅ ಪ್ರೊಡಕ್ಷನ್ ಓವರ್ಹೆಡ್. Okay, so next we have to come from what is given from the process B. So process B and the process 2 output ಎಷ್ಟಿದೆ ರೀ, 340. so closing output is 340. actual output transfer to process C. yes, that is 350 ಇದೆ. actual output is 350. so actual output, sorry, 340 it is 340. okay, then normal loss ಎಷ್ಟಿದೆ, 20%. ನಾರ್ಮಲ್ ಲಾಸ್ 20% ಇದೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಾರ್ಮಲ್ ಲಾಸ್ 20% ಆನ್ ಇನ್ಪುಟ್. ಸೊ ಇನ್ಪುಟ್ ಮೇಲೇ ಇರ್ತದೆ ಯಾವಾಗೂ. ಸೊ ನಿಮ್ಮದು ಇನ್ಪುಟ್ ಎಷ್ಟಿದೆ ಇಲ್ಲಿ, 450. ಎಸ್, ಸೊ ದಟ್ ಈಸ್ 90 ಯೂನಿಟ್ಸ್. ಓಕೆ, ಸೊ ನಾರ್ಮಲ್ ಲಾಸ್ ಎಷ್ಟೈತೆ ರೀ, 90. ದಿಸ್ ಇಸ್ 20%. ಎಸ್, ಸೊ ಟೋಟಲ್ ಯೂನಿಟ್ಸ್ ಐತ್ರಿ 90 ಆಯಿತು. ಈಗ ಕಾಸ್ಟ್ ಪರ್ ಯೂನಿಟ್ ಬೇಕಂತಂದರೆ ಇದು ಏನು ಯಾವ ವ್ಯಾಲ್ಯೂ ಹಚ್ಬೇಕಂತ ಹೇಳಿದ್ದೇನೆ, ಸ್ಕ್ರ್ಯಾಪ್ ವ್ಯಾಲ್ಯೂ. ಓಕೆ, ಸೊ ಟೋಟಲ್ ಸೆಕೆಂಡ್ ಪ್ರೊಸೆಸ್ಸಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 4. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ದಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಎಸ್, ಸೊ ದಟ್ ಈಸ್ 360. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ, 360. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ, ನೋ ಪ್ರಾಬ್ಲಮ್. ಸೊ ನಾರ್ಮಲ್ ಲಾಸ್ ಮಾತ್ರ ನೀವು ಕಂಡುಹಿಡಿಬೇಕು. ಸೊ ನಾರ್ಮಲ್ ಲಾಸು ಟೋಟಲ್ ಇನ್ಪುಟ್ ಮೇಲೆ ಏನು ಮಾಡಿರಿ, 20% ತೆಗಿರಿ. ಸೊ 90 ಯೂನಿಟ್ಸ್ ಏನಾಗುತ್ತೆ, ನಾರ್ಮಲ್ ಲಾಸ್ ಆಗುತ್ತೆ.
ಸೊ ಕಾಸ್ಟ್ ಪರ್ ಯೂನಿಟ್ ಬೇಕಂದರೆ ಏನು ಪ್ರಾಬ್ಲಮ್ದಲ್ಲಿ ನಿಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ, ದಟ್ ಈಸ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ ಶುಡ್ ಬಿ ಆನ್ ದ ಕಾಸ್ಟ್ ಪರ್ ಯೂನಿಟ್ ಆಫ್ ದ ನಾರ್ಮಲ್ ಲಾಸ್ ಟು ಕಾಸ್ಟ್ ಪರ್ ಯೂನಿಟ್ ಅದೇ ಇರ್ತದೆ. ಸೊ ದೆನ್ ಮೇಕ್ ಇಟ್ 360. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಬಿ ಕ್ಯಾಲ್ಕುಲೇಟ್ ಫ್ರಮ್ ದ ಕಾಸ್ಟ್ ಪರ್ ಯೂನಿಟ್ ಫ್ರಮ್ ದ ಆ್ಯಕ್ಚುಯಲ್ ಲಾಸ್ಟ್ ಅದು ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದನ್ನು ಮಾಡಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಹಿಯರ್? ಕಾಸ್ಟ್ ಪರ್ ಯೂನಿಟ್ ಡಿವೈಡೆಡ್ ಬೈ, ಓಕೆ, ಈಗ ನಮಗೆ ಆ್ಯಕ್ಚುಯಲ್ ಔಟ್ಪುಟ್ಟಿದ್ದು ಕಾಸ್ಟ್ ಪರ್ ಯೂನಿಟ್ ಬೇಕು. ಸೊ ಆ್ಯಕ್ಚುಯಲ್ ಔಟ್ಪುಟ್ ಕಾಸ್ಟ್ ಪರ್ ಯೂನಿಟ್ ಬೇಕಂದರೆ ಕಾಸ್ಟ್ ಪರ್ ಯೂನಿಟನ್ನೇ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಹಾಗಾದರೆ ಅದನ್ನು ಫಾರ್ಮುಲೆಯಿಂದ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಇವನ್ನೆಲ್ಲ ಕೂಡಿಸಿದ ಮೇಲೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟೈತೆ ರೀ? 18,360. ದೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಾಗಿದ್ರೆ ಇಲ್ಲಿ 360. ನಾರ್ಮಲ್ ಲಾಸ್ದು ಎಷ್ಟು ಅಮೌಂಟ್ ಬರ್ತದೆ ಅದು ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಈಗ ನಾರ್ಮಲ್ ಔಟ್ಪುಟ್ ಬೇಕು. ಸೊ ಟೋಟಲ್ ಇನ್ಪುಟ್ ಎಷ್ಟಿದೆ ನಿಮ್ಮದು? 450. ಸೊ ಅದಾಗ ನಾರ್ಮಲ್ ಲಾಸ್ ಎಷ್ಟಾಗಿದೆ? 90. ಸೊ ಟೋಟಲ್ ದಟ್ ಈಸ್ 360 ಯೂನಿಟ್ಸ್. ದಟ್ ಈಸ್ 360 ಯೂನಿಟ್ಸ್. ಸೊ ಹಾಗಾದರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಯ್ತು ಇದು? ದಟ್ ಈಸ್ ₹50. ಓಕೆ, ಸೊ ದಟ್ ಈಸ್ 50 ಹಿಯರ್. ದೆನ್ ಟೋಟಲ್ ಎಷ್ಟಾದ್ರಿ? 17,000. ಓಕೆ, ಸೊ ವೆರಿ ಸಿಂಪಲ್. ದಟ್ ಈಸ್ ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಹಾಕ್ರಿ. ದೆನ್ ಟೋಟಲ್ ಎಕ್ಸ್ಪೆನ್ಸಸ್, ಇವೆಲ್ಲ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿರಿ ಇದನ್ನ. ಸೊ ಇಷ್ಟು ಅಮೌಂಟ್ ಬರ್ತದೆ. ದೆನ್ 360. ಸೊ ದಿಸ್ ವಿಲ್ ಬಿ ಸ್ಕ್ರ್ಯಾಪ್ ವ್ಯಾಲ್ಯೂ ಫಾರ್ ಯುವರ್ಸ್ ನಾರ್ಮಲ್ ಲಾಸದು ಏನು ಅಮೌಂಟ್ ಇದೆ ಅದು 360. ದ ನಾರ್ಮಲ್ ಔಟ್ಪುಟ್ ದಟ್ ಈಸ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಟೋಟಲ್ ನಿಮ್ಮದು ಇನ್ಪುಟ್ ಎಷ್ಟಿದೆ? 500 ಇದೆ. ಸೊ 500ದಲ್ಲಿ ನಾರ್ಮಲ್ ಲಾಸ್ ಎಷ್ಟಿದೆ? 90 ಇದೆ. ಸೊ 90ನ ಮೈನಸ್ ಮಾಡಿ 360 ಆಗುತ್ತೆ. ಸೊ ದಟ್ ಈಸ್ 360 ಈಸ್ ನಾರ್ಮಲ್ ಲಾಸ್. ಸೊ ಇದೇ ನಾರ್ಮಲ್ ಲಾಸನ್ನು ಏನು ಮಾಡಿರಿ, ಇದ್ರಾಗ ಮೈನಸ್ ನಾರ್ಮಲ್ ಲಾಸ್ ಟೋಟಲ್ ಆಗ್ತದೆ. ಸೊ ನಾರ್ಮಲ್ ಲಾಸ್ ಇದ್ದಾಗ 90 ಮೈನಸ್ ಮಾಡಿದ್ರೆ 360 ಯೂನಿಟ್ ಆಗಿದೆ ನಿಮ್ಮದು ನಾರ್ಮಲ್ ಔಟ್ಪುಟ್. ಸೊ ಕಾಸ್ಟ್ ಪರ್ ಯೂನಿಟ್ ಈಸ್ ₹50. ಕರೆಕ್ಟ್, ₹50 ಆಯ್ತು. ಓಕೆ, ಈಗ ಯಾವ ಸೈಡ್ ಹೆಚ್ಚಿದೆ ನೋಡಿರಿ. ಇದು 340 + 90 ಇಟ್ ವಿಲ್ ಬಿ 330. ಸೊ ಇದೇ ಹೆಚ್ಚಿದೆ. 450. ದೆನ್ ಇಟ್ ಈಸ್ 18,360. ಒಂದೊಂದು ಸಲ ಟ್ಯಾಲಿ ಆಗುತ್ತದೆ, ಒಂದೊಂದು ಸಲ ಏನಾಗುತ್ತೆ ರೀ. ಸೊ ಈ ಸೈಡ್ ಹೆಚ್ಚದ, ಸೊ ಈ ಸೈಡ್ ಇದೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಆಗತ್ತೆ ರೀ? ವಾಟ್ ಈಸ್ ದ ಡಿಫ್ರೆನ್ಸ್ ಹಿಯರ್? ಡಿಫ್ರೆನ್ಸ್ ಎಷ್ಟು ಬರಾಕತ್ತಿದ್ರಿ ಇಲ್ಲಿ? ದಟ್ ಈಸ್ 20 ಈಸ್ ಕಮಿಂಗ್ ಫ್ರಮ್ ದ ಡಿಫ್ರೆನ್ಸ್. ಸೊ ಈ ಸೈಡು ಡಿಫ್ರೆನ್ಸ್ ಬರ್ತಂದರೆ ನಾನು ನಿಮಗೆ ಏನಂತ ಹೇಳಿದ್ದೀನಿ? ಸೊ ಇಟ್ ಈಸ್ ಆಲ್ವೇಸ್ abnormal loss. That is balancing figure. ಸೊ ಈ ಸೈಡು ಡಿಫ್ರೆನ್ಸ್ ಬಂದರೆ ಅದೇನಾಗ್ತದೆ ನಿಮ್ಮದು ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಈ ಸೈಡ್ ಏನಾದರೂ ಡಿಫ್ರೆನ್ಸ್ ಬಂತಂದರೆ ಅದೇನಾಗುತ್ತೆ? ಅಬ್ನಾರ್ಮಲ್ ಗೇನ್. ಸೊ ಇದು ಈಗ ಈ ಕಾಸ್ಟ್ ಪರ್ ಯೂನಿಟ್. ಸೊ ಈಗ 20 ಏನಾಯಿತು ಡಿಫ್ರೆನ್ಸ್ ಬಂತು ರೀ. ಸೊ ಈಗ ಈ ಥರದ್ದು ಕಾಸ್ಟ್ ಪರ್ ಯೂನಿಟ್ ಯಾವ್ದು ಹಚ್ಬೇಕಂತ ಹೇಳಿದ್ದೀನಿ. ಆ್ಯಕ್ಚುಯಲ್ ನಾವು ಕ್ಲೋಸಿಂಗ್ ವ್ಯಾಲ್ಯೂದಲ್ಲಿ ಎಷ್ಟು ರೇಟ್ ಹಚ್ಚಿರ್ತೀವಲ್ಲ ಅದೇ ರೇಟ್ ಏನಾಗುತ್ತೆ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ದಟ್ ಈಸ್ 100. ಓಕೆ, ದಟ್ ಈಸ್ 1000. ಸೊ ಇದು ಅಬ್ನಾರ್ಮಲ್ ಲಾಸ್ ಇರಲಿ ಅಬ್ನಾರ್ಮಲ್ ಗೇನ್ ಇರಲಿ, ನೀವೇನು ಲಾಸ್ಟಿಗೆ ಕ್ಲೋಸಿಂಗ್ ಅಮೌಂಟಿಗೆ ಏನು ಕಾಸ್ಟ್ ಪರ್ ಯೂನಿಟ್ ಇರ್ತದೆ ಅದೇ ರೇಟ್ ಏನಾಗಬೇಕು ಇಲ್ಲಿ ಅಬ್ನಾರ್ಮಲ್ ಲಾಸ್ಗೆ ಮತ್ತು ಅಬ್ನಾರ್ಮಲ್ ಗೇನಿಗೆ ಏನು ಮಾಡಬೇಕು? ಹಚ್ಚಬೇಕು. ಓಕೆ, ಸೊ ದಿಸ್ ಈಸ್ ಅ process B. Okay, so now we will solve from the process C. It is process C. Okay, so whatever given here in the process B ದಲ್ಲಿ ಬ್ಯಾಲೆನ್ಸ್ ಎಷ್ಟೈತ್ರಿ ಅದೇನಾಗುತ್ತೆ process C ಬರ್ತದೆ. Okay, so this is the closing amount, it will become from the process C. So to process B, so what is the remaining? 340 units at the rate of 50, that is 17,000. Okay, so next whatever the relations are there from the process C. So process C ಏನೇನಿದೆ ನೋಡ್ರಿ. what is the material should do 1025. So next is direct wages 1400.
Yes. Then production overhead. In the same, that is 7330 ಇಲ್ಲಿ divided ಎಷ್ಟಾಗಿದೆ 1400. Yes. So next you can see here what are the normal losses and actual output. So process ಇದು output ಎಷ್ಟಿದೆ ರೀ 270, actual output ಸೊ ಪ್ರೊಸೆಸ್ ಸಿ ಅಂದರೆ ಮೂರು ಪ್ರೊಸೆಸ್ ಮುಗಿದು ರೀ. ಅಂದರೆ ಇದೇನಾಗತ್ತೆ ಟ್ರಾನ್ಸ್ಫರ್ ಟು ಫೈನಲ್ ಸ್ಟಾಕ್ ಅಕೌಂಟ್ ಅಥವಾ ಫಿನಿಶ್ಡ್ ಸ್ಟಾಕ್ ಅಕೌಂಟ್. ಸೊ ಎಷ್ಟಿದೆ ರೀ 270 ಕಾಸ್ಟ್ ಪರ್ ಯೂನಿಟ್ ಆಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. ದೆನ್ ನಾರ್ಮಲ್ ಲಾಸ್ ಇಸ್ 25%. ಇದೆ. ಸೊ ಇದ್ರ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ರೀ 5. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ರೀ ಇಲ್ಲಿ 5 ಇದೆ. ಸೊ ಈಗ ಔಟ್ಪುಟ್ ಕಂಡುಹಿಡಬೇಕು ನಾರ್ಮಲ್ ಲಾಸದ್ದು. $25 ಆನ್ ಇನ್ಪುಟ್. ಎಸ್ ಟೋಟಲ್ ಇನ್ಪುಟ್ ಎಷ್ಟಿದೆ ರೀ 340. 25% ಆನ್ 340 ಯೂನಿಟ್ಸ್. ಸೊ ಎಷ್ಟಾಯ್ತು ರೀ 85 ಯೂನಿಟ್ಸ್. ಸೊ ನಾರ್ಮಲ್ ಲಾಸ್ ಎಷ್ಟಾಯಿತು ಇನ್ಪುಟ್ ಮೇಲೆ 25% ಇನ್ಪುಟ್. ಸೊ ಇನ್ಪುಟ್ ಎಷ್ಟಿದೆ 340 ಇದೆ. ಸೊ 340 ಮೇಲೆ 25% ತೆಗಿಬೇಕು. ದಟ್ ಈಸ್ 85 ಯೂನಿಟ್ಸ್ ಆಯಿತಾ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತೂ 5 ಕೊಟ್ಟಿದ್ದಾರೆ. ಸೊ ಎಷ್ಟಾದರೂ ಟೋಟಲ್ 225 ಕರೆಕ್ಟ್. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಕಾಸ್ಟ್ ಪರ್ ಯೂನಿಟ್ ಫಾರ್ ಆ್ಯಕ್ಚುಯಲ್ ಲಾಸ್. ಸೊ ಸಾರಿ ಆ್ಯಕ್ಚುಯಲ್ ಔಟ್ಪುಟ್ದು ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿಬೇಕು. ಸೊ ವಾಟ್ ಈಸ್ ಅ ಫಾರ್ಮುಲಾ ಹಿಯರ್? ಎಸ್. ಸೊ ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಬೇಕಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಅಂದರೆ ಇದೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಗ್ತದೆ ರೀ ಟೋಟಲ್ ಇಟ್ ಈಸ್. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತದೆ ರೀ? ಸೊ ಇಟ್ ವಿಲ್ ಬಿ ಹೌ ಮಚ್ ಇಟ್ ಈಸ್ 20,825. ಓಕೆ. ಸೊ ಇದು ಮಾತ್ರ ಇಷ್ಟೇ ತೆಗಿಬೇಕು ರೀ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ 20,825. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ನಾರ್ಮಲ್ ಲಾಸ್. ಸೊ ಅಮೌಂಟ್ ಎಷ್ಟಿದೆ 425 ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಈಗ ನಾರ್ಮಲ್ ಔಟ್ಪುಟ್ ಬೇಕು. ನಾರ್ಮಲ್ ಔಟ್ಪುಟ್ ತೆಗಿಬೇಕಂದ್ರೆ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ವಾಟ್ ಈಸ್ ಯುವರ್ ಇನ್ಪುಟ್ ಹಿಯರ್ 340. ಎಸ್ 340 ಮೈನಸ್ ನಾರ್ಮಲ್ ಲಾಸ್ ಇನ್ಪುಟ್ ಎಷ್ಟದ ರೀ 85. ಸೊ ಟೋಟಲ್ ನಾರ್ಮಲ್ ಲಾಸ್ ಎಷ್ಟಾಯ್ತು ರೀ ಟೋಟಲ್ ನಾರ್ಮಲ್ ಔಟ್ಪುಟ್ 255 ಯೂನಿಟ್ಸ್. ಎಸ್ 255 ಯೂನಿಟ್ಸ್ ಕರೆಕ್ಟ್. ಸೊ ನಾರ್ಮಲ್ ಇನ್ಪುಟ್ ಮೇಲೆ ಏನು ತೆಗಿಬೇಕು? ಸೊ ಟೋಟಲ್ ಇನ್ಪುಟ್ 340 ಇನ್ಪುಟ್ ಇದೆ. ಸೊ ನಾರ್ಮಲ್ ಲಾಸದು ಇನ್ಪುಟ್ ಯೂನಿಟ್ಸ್ ಎಷ್ಟಿದ್ದಾವೆ 85. ಸೊ ತೆಗೆದ್ರೆ 25 ಯೂನಿಟ್ಸ್ ಏನಾಗುತ್ತೆ ನಾರ್ಮಲ್ ಔಟ್ಪುಟ್ ಆಗ್ತದೆ. ಎಸ್. ಸೊ ಹಾಗಾದರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಯ್ತು ಇದು ₹80. ಸೊ 80 ಪರ್ ಕಾಸ್ಟ್ ಪರ್ ಯೂನಿಟ್ ಆಯಿತು. ಸೊ ಆ್ಯಕ್ಚುಯಲ್ ಔಟ್ಪುಟ್ ಏನಾಯ್ತು ಈಗ ದಟ್ ಈಸ್ 80 per rupees. ಸೊ 270 into 80. ಸೊ ಇಟ್ ಈಸ್ 21,600. ಓಕೆ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ನಾರ್ಮಲ್ ಲಾಸ್ ತಗೋರಿ. ಸ್ಕ್ರ್ಯಾಪ್ ವ್ಯಾಲ್ಯೂ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಇಟ್ಕೋರಿ. ನಾರ್ಮಲ್ ಲಾಸ್ ಇನ್ಪುಟ್ ತೆಗೀರಿ, ಅದಕ್ಕೆ ಡಿವೈಡೆಡ್ ಮಾಡಿ ಟೋಟಲ್ ಕಾಸ್ಟ್ ಸಿಗ್ತದೆ. ಎಸ್. ದೆನ್ ಆ್ಯಕ್ಚುಯಲ್ ಔಟ್ಪುಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ 270 ಉಳಿದಿದೆ. ಸೊ ಅದರ ಕಾಸ್ಟ್ ಪರ್ ಯೂನಿಟ್ ತೆಗೀರಿ. ಸೊ ಕಾಸ್ಟ್ ಪರ್ ಯೂನಿಟ್ ಯಾಕೆ ತೆಗಿಬೇಕಂದ್ರೆ ಟೋಟಲ್ ಕಾಸ್ಟು ಗೊತ್ತಿಲ್ಲ, ಕಾಸ್ಟ್ ಪರ್ ಯೂನಿಟು ಗೊತ್ತಿಲ್ಲ. ಅದಕ್ಕೆ ಕಾಸ್ಟ್ ಪರ್ ಯೂನಿಟ್ ತೆಗಿತೀವಿ. ಹೇಗೆ ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಕರೆಕ್ಟಾ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಔಟ್ಪುಟನ್ನು ತೆಗಿಬೇಕಾದ್ರೆ ಟೋಟಲ್ ನಮಗೆ ಎಕ್ಸ್ಪೆನ್ಸಸ್ ಇವನ್ನೆಲ್ಲ ಟೋಟಲ್ ಮಾಡಿರಿ. ಎಕ್ಸ್ಪೆನ್ಸಸ್ 20,825 ಆಗುತ್ತೆ ಇವನ್ನೆಲ್ಲ ಟೋಟಲ್ ಮಾಡಿದರೆ. ಎಸ್. ಸೊ ಮೈನಸ್ ಏನು ಮಾಡಿರಿ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸದು ಅಮೌಂಟ್ ಎಷ್ಟಿದೆ ಅದನ್ನು ತೊಗೋರಿ. ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ತೆಗಿತೀವಿ. ನಾರ್ಮಲ್ ಔಟ್ಪುಟ್ ಮೀನ್ಸ್ ಇನ್ಪುಟ್ಟಲ್ಲಿ ನಾರ್ಮಲ್ ಲಾಸನ್ನು ಮೈನಸ್ ಮಾಡಿರಿ ಯೂನಿಟ್ಸು 225 ಯೂನಿಟ್ಸ್ ಬರ್ತದೆ. ದಟ್ ಈಸ್ 80. ಸೊ ನಾವು ಈಗ ಯಾವ ಸೈಡ್ ಹೆಚ್ಚಾಗ್ತದೆ ರೀ 270 + 85. ಸೊ ಎಷ್ಟಾಗ್ತದೆ ಇದು 355.
ಈ ಸೈಡ್ ಹೆಚ್ಚಾತ್ರಿ 355 ಯೂನಿಟ್ಸ್, ದಟ್ ಈಸ್ ಅ ಟೋಟಲ್ ಅಮೌಂಟ್ 22,025 ಕರೆಕ್ಟ್. ಈ ಸೈಡ್ 340 ಇದೆ, ಈ ಸೈಡ್ 355 ಅಂದರೆ ಇದು ಈ ಸೈಡ್ ಬತ್ತೀಗ 355 at the rate of 22,025. okay, so difference ಎಷ್ಟಾಯ್ತು ಈಗ? what is the difference here? that is a 15 is a difference, correct. so ಈ ಸೈಡ್ ಡಿಫ್ರೆನ್ಸ್ ಅಮೌಂಟ್ ಬತ್ತಂದ್ರೆ ಏನಂತ ಹೇಳಿದ್ದೀನಿ, that is abnormal gain, that is a balancing figure. yes, ಇಲ್ಲಿ ಪ್ರೊಸೆಸಲ್ಲಿ ಏನಾಗಿತ್ತು, ಈ ಸೈಡ್ ಹೆಚ್ಚಿತ್ತು, ಈ ಸೈಡ್ ತೊಗೊಂಡ್ವಿ, ಡಿಫ್ರೆನ್ಸ್ ಇಲ್ಲಿ ಎಷ್ಟೊತ್ತು 20 ಆಯಿತು. ಈ ಸೈಡ್ ಡಿಫ್ರೆನ್ಸ್ ಮುಂದೆ ನಾನು ಎಂತ ಹೇಳ್ತೀನಿ, ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದ್ದೀನಿ. ಸೊ ಡಿಫ್ರೆನ್ಸ್ ಅಮೌಂಟ್ ಯೂನಿಟ್ಸ್ ತೊಗೋರಿ, ಅದಕ್ಕೆ ಕಾಸ್ಟ್ ಪರ್ ಯೂನಿಟ್ ಯಾವ್ದು ತೊಗೋಬೇಕಂತ ಹೇಳಿದ್ದೀನಿ, ಕ್ಲೋಸಿಂಗ್ ಅಮೌಂಟ್, ರಿಮೈನಿಂಗ್ ಯೂನಿಟ್ ಎಷ್ಟು ಉಳಿರ್ತದೆ ಅದರ ಕಾಸ್ಟ್ ಪರ್ ಯೂನಿಟ್ ತೆಗಿತೀವಿ, ಅದೇ ಯೂನಿಟನ್ನು ಇಲ್ಲಿ ಹಚ್ಚಬೇಕಂತ ಹೇಳಿದ್ದೀನಿ. ಇನ್ ದ ಸೇಮ್ ಕೇಸ್ ಈಗೇನಾಗಿದೆ, ಅಮೌಂಟು ಕ್ರೆಡಿಟ್ ಸೈಡ್ ಹೆಚ್ಚಾಗಿದೆ, ಯೂನಿಟ್ಸ್ ಕ್ರೆಡಿಟ್ ಸೈಡ್ ಹೆಚ್ಚಾಗಿದೆ, ಬ್ಯಾಲೆನ್ಸಿಂಗ್ ಎಷ್ಟು ಬಂದಿದೆ ರೀ, ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದಿದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಗೇನ್. ಸೊ ಇಲ್ಲಿಯೂ ಕೂಡ ಕಾಸ್ಟ್ ಪರ್ ಯೂನಿಟ್ ಯಾವ್ದು ಹಚ್ಚಬೇಕಂದ್ರೆ, ಅಬ್ನಾರ್ಮಲ್ ಗೇನ್ಗೆ ನೀವು ಆ್ಯಕ್ಚುಯಲ್ ಔಟ್ಪುಟ್ ಕಾಸ್ಟ್ ಯೂನಿಟ್ ತೆಗೆದಿರ್ತಾರಲ್ಲ, ಅಬ್ನಾರ್ಮಲ್ ಗೇನ್ಗೂ ಇದೇ ರೇಟ್ ಹಚ್ಬೇಕು ರೀ, ಅಬ್ನಾರ್ಮಲ್ ಲಾಸ್ಗೂ ಏನು ಮಾಡಬೇಕು, ಇದೇ ರೇಟ್ ಹಚ್ಚಬೇಕು. ಓಕೆ, ಸೊ ದಟ್ ಈಸ್ 80. ಸೊ ಇಟ್ ವಿಲ್ ಬಿ 1,200. so it is a become a total here. yes, so abnormal loss barli, abnormal gain barli. yes, so this rate only you can apply from the abnormal gain and abnormal loss. cost per unit ಏನಾಗಬೇಕು, ಇದು ಅಪ್ಲೈ ಮಾಡಬೇಕು. ಆ್ಯಕ್ಚುಯಲ್ ಔಟ್ಪುಟ್ ಕಾಸ್ಟ್ ಪರ್ ಯೂನಿಟ್ ಏನಿರ್ತದೆ ಅದೇ ಅಬ್ನಾರ್ಮಲ್ ಗೇನ್ಗೂ ಬರ್ತದೆ, ಅಬ್ನಾರ್ಮಲ್ ಲಾಸ್ಗೂ ಬರ್ತದೆ. ಓಕೆ, ಸೊ ಈಗ ಇದೇನು ಉಳಿತದಲ್ಲ, ಸಿ 3 ಪ್ರೊಸೆಸ್ ಮುಗಿದು ರೀ. ಸೊ ಇದು ಲಾಸ್ಟದ್ದು ಏನು ಪ್ರೊಸೆಸ್ದು ಏನು ಅಮೌಂಟ್ ಇರ್ತದೆ, ಏನೇನಾಗುತ್ತೆ, ಫಿನಿಶ್ ಸ್ಟಾಕ್ ಅಕೌಂಟ್ಗೆ ಹೋಗ್ತದೆ. ಎಸ್, ಸೊ ಹಿಯರ್ ಫಿನಿಶ್ ಸ್ಟಾಕ್ ಅಕೌಂಟ್ ಐ ಪ್ರಿಪೇರ್ಡ್ ಹಿಯರ್. ಸೊ ಫಿನಿಶ್ ಸ್ಟಾಕ್ ಅಕೌಂಟಲ್ಲಿ 270 ಉಳಿದಿದೆ, 80 ರೇಟ್ 21,600. ಸೊ ಪ್ರೊಸೆಸ್ ಸಿ ಆರ್ ಮೇ ಬಿ ಪ್ರೊಸೆಸ್ ಸಿ ಥರ್ಡ್ ಅಥವಾ ಪ್ರೊಸೆಸ್ ಸಿ ಯಾವುದು ತೊಗೊಂಡು ನಡೀತದೆ. ಸೊ 270 is remaining. So as per the 80, so that is 21,600. so finish stock account. so now we have to solve from the here abnormal loss account ಮಾಡಬೇಕ್ರಿ, abnormal gain account ಮಾಡಬೇಕು. ಯಾಕಂದರೆ ಇವೆರಡು ಬಂದದ್ರಿ, ಇಲ್ಲಿ abnormal loss ಬಂದಿದೆ, abnormal gain ಬಂದಿದೆ. ಸೊ ಇದನ್ನು abnormal loss abnormal gain account ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೋಡ್ರಿ. ಸೊ ಹೌ ಟು ಸಾಲ್ವ್ ಫಸ್ಟ್ abnormal loss account. ಸೊ abnormal loss accountನ್ನು ಹೆಂಗೆ ಮಾಡಬೇಕು. ಸೊ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟು, ಇದು ಅಬ್ನಾರ್ಮಲ್ ಲಾಸ್ ಅಕೌಂಟಿಗೆ ಹೋಗ್ತದೆ. ಇದು ಪ್ರೊಸೆಸ್ ಬಿದಲ್ಲಿ ಅಥವಾ ಪ್ರೊಸೆಸ್ 2. ಎಸ್, ಸೊ ಪ್ರೊಸೆಸ್ 2ದಲ್ಲಿ ನಾವು ಅದನ್ನು ಕ್ರೆಡಿಟ್ ಸೈಡ್ ತೋರಿಸುತ್ತೆ. ಇದು ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಯಾವ ಸೈಡ್ ಹೋಗ್ಬೇಕ್ರಿ, ಬ್ಯಾಲೆನ್ಸಿಂಗ್ ಅಮೌಂಟು ಡೆಬಿಟ್ ಸೈಡ್ ಬರಬೇಕು. ಎಸ್, ಸೊ ಇಟ್ ಈಸ್ ಡೆಬಿಟ್ ಸೈಡ್, ಕರೆಕ್ಟಾ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಇದೆ, ಪ್ರೊಸೆಸ್ ಸೆಕೆಂಡ್ದಲ್ಲಿ ಅಬ್ನಾರ್ಮಲ್ ಲಾಸ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಇದೆ. ಸೊ ಹಾಗಾದರೆ ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಇದು ಯಾವ ಸೈಡ್ ಹೋಗ್ಬೇಕಾದ್ರೆ ಕ್ರೆಡಿಟ್ ಸೈಡ್. ಸೊ ಪ್ರೊಸೆಸ್ 2 ಅಂತ ತೊಗೋಬೇಕು. ಸೊ 20 ಯೂನಿಟ್ಸ್ at the rate of 50 each. The total that is 1,000 units will be come from the abnormal loss account from the debit side. ಇಲ್ಲಿ ಕ್ರೆಡಿಟ್ ಸೈಡ್ ಇದೆ ಅಂದಮೇಲೆ ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಇದು ಡೆಬಿಟ್ ಸೈಡ್ ಬರ್ತದೆ. ಎಸ್, ಸೊ ಇದು ಅಮೌಂಟ್ ಇಲ್ಲಿ ಏನಾಗುತ್ತೋ ಡೆಬಿಟ್ ಸೈಡ್ ಬಂತು. ಈಗೇನು ಮಾಡಬೇಕಂದ್ರೆ ಸೇಲ್ ಆಫ್ ಸ್ಕ್ರ್ಯಾಪ್. ಸೊ ಅಬ್ನಾರ್ಮಲ್ ಲಾಸನ್ನು ನಾವು ಮಾಡ್ತೀವಿ, ಸೇಲಲ್ಲಿ ಹಾಕ್ತೀವಿ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಸೇಲ್ ಮಾಡ್ತೀವಿ. ಸೊ ಟೋಟಲ್ ಎಷ್ಟು ಯೂನಿಟ್ ಅದಾವೆ, ಅಬ್ನಾರ್ಮಲ್ ಲಾಸು 20 ಯೂನಿಟ್ಸ್ ಅದಾವೆ. ಸೊ 20 ಯೂನಿಟ್ಸನ್ನು ನಾವು ಸೇಲ್ ಮಾಡಬೇಕಾದ್ರೆ ನಮ್ಮದು ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ. ಸೊ ಪ್ರಾಬ್ಲಮ್ದಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ರೀ, ವಾಟ್ ಈಸ್ ಅ ಪ್ರಾಬ್ಲಮ್ ಇನ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ. ಅಬ್ನಾರ್ಮಲ್ ಪ್ರೊಸೆಸ್ 2ದಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ, ಹಾಗಾದರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಹಾಗಾದರೆ ನಾವೇನು ಮಾಡ್ತೀವಿ ಅಂದರೆ ಆ 20 ಯೂನಿಟ್ಸನ್ನು 4 ರೂಪೀಸ್, ಎಸ್, ಆ ಅಬ್ನಾರ್ಮಲ್ ಲಾಸ್ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಏನು ಮಾಡ್ತೀವಿ, ಮಾರಿದರೆ ದಟ್ ಈಸ್ 80. ಸೊ 20 ಯೂನಿಟ್ಸ್ ಲಾಸಲ್ಲಿ ಏನಿದ್ದಾವೆ, 20 ಯೂನಿಟ್ಸ್ ಇದೆ. ಸೊ ಅಬ್ನಾರ್ಮಲ್ ಅಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ 4 ಇದ್ದಾಗ ನಾವು ಅದನ್ನು 80 ರೂಪೀಸಿಗೆ ಮಾರ್ತೀವಿ. ಸೊ ಹಾಗಾದರೆ ಎಷ್ಟಾಯ್ತು ರೀ, ದಟ್ ಈಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಇದು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ 950 ರೂಪೀಸ್ ಹೋಗ್ತದೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಇದು ಡೆಬಿಟ್ ಅಂತ ತೋರಿಸ್ತದೆ ರೀ. ಎಸ್, 950. ಇದು ಕ್ರೆಡಿಟ್ ಸೈಡ್ ಇದೆ ಅಂದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರ್ತದೆ. ಡೆಬಿಟ್ ಸೈಡ್ ಅಂದರೆ ಎಕ್ಸ್ಪೆನ್ಸಸ್. ಓಕೆ, ವೆರಿ ಸಿಂಪಲ್.
ಏನು ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆಯಲ್ಲ ಅಬ್ನಾರ್ಮಲ್ ಲಾಸು, ಇದೇನಾಗುತ್ತೆ ಇಲ್ಲಿ ಅಬ್ನಾರ್ಮಲ್ ಲಾಸಲ್ಲಿ ಡೆಬಿಟ್ ಸೈಡ್ ಬರ್ತದೆ. ಯಾಕಂದರೆ ಇದು ಕ್ರೆಡಿಟ್ ಸೈಡ್ ಇದೆ ಇಲ್ಲಿ, ಪ್ರೊಸೆಸ್ 2ದಲ್ಲಿ ಇದು ಕ್ರೆಡಿಟ್ ಸೈಡ್ ಇದೆ. ಸೊ ಅಬ್ನಾರ್ಮಲ್ ಲಾಸಲ್ಲಿ ಇದು ಡೆಬಿಟ್ ಸೈಡ್ ಬರ್ತದೆ. ಆಮೇಲೆ ಇದನ್ನು ನಾವು ಅಬ್ನಾರ್ಮಲ್ ಲಾಸ್ ಆಗಿದ್ದನ್ನು ಸೇಲ್ ಮಾಡ್ತೀವಿ. ಸೊ ಎಷ್ಟಿದಾವೆ? 20 ಯೂನಿಟ್ ಇದ್ದಾವೆ. ಸೊ ನಿಮ್ಮದು ಪ್ರಾಬ್ಲಮ್ದಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ? 4. ಸೊ 20 ವ್ಯಾಲ್ಯೂನ ಸ್ಕ್ರ್ಯಾಪ್ ವ್ಯಾಲ್ಯೂ 4 ರೂಪೀಸ್ಗೆ ಮಾರಿದೆ. 1 ಯೂನಿಟ್ 4 ರೂಪೀಸ್ ಮಾಡಿದರೆ ಟೋಟಲ್ 80 ರೂಪೀಸ್. So balance is 950. In the same thing, abnormal gain. Yes. So in the problem, process or process 3. Yes. So process 3 ದಲ್ಲಿ abnormal loss ಎಷ್ಟು ಬಂದಿದೆ ರೀ? 15 ಯೂನಿಟ್ಸ್ 80 ರೂಪೀಸ್ 1200. ಇದು ಪ್ರೊಸೆಸ್ ಸಿದಲ್ಲಿ ಡೆಬಿಟ್ ಸೈಡ್ ಇದೆ. ಸೊ ಹಾಗಾದರೆ ಅಬ್ನಾರ್ಮಲ್ ಗೇನ್ ಅಕೌಂಟಿಗೆ ಹೋಗಬೇಕಿದ್ದು ಬ್ಯಾಲೆನ್ಸ್. ಸೊ ಅಬ್ನಾರ್ಮಲ್ ಗೇನ್ ಅಕೌಂಟಲ್ಲಿ ಯಾವ ಸೈಡ್ ಬರ್ತದೆ? ಇಲ್ಲಿ ಡೆಬಿಟ್ ಸೈಡ್ ಇದೆ ಅಂದರೆ ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಏನಾಗುತ್ತೆ? ಇದು ಕ್ರೆಡಿಟ್ ಸೈಡ್ ಬರ್ತದೆ. ಎಸ್, ದಟ್ ಈಸ್ 1200. ಎಸ್, ದೆನ್ ಸೊ ಇದೇ ಅಬ್ನಾರ್ಮಲ್ ಗೇನನ್ನು ನಾವು ಸ್ಕ್ರ್ಯಾಪಿಗೆ ಕೊಟ್ಟು ಅಂದರೆ ಟೋಟಲ್ ಎಷ್ಟು ಇದಾವೆ ಯೂನಿಟು? 15 ಇದ್ದಾವೆ. ಸೊ ನಿಮ್ಮದು ಸ್ಕ್ರ್ಯಾಪ್ ವ್ಯಾಲ್ಯೂ ನಾರ್ಮಲ್ ಲಾಸ್ ಎಷ್ಟಿದೆ? ಸ್ಕ್ರ್ಯಾಪ್ ವ್ಯಾಲ್ಯೂ 5 ರೂಪೀಸ್. ಹಾಗಾದರೆ 15 ಯೂನಿಟ್ಸು 5 ರೂಪೀಸ್ಗೆ ನಾವು ಸ್ಕ್ರ್ಯಾಪ್ ಹಾಕಿದೆ ಅಂದರೆ ಇನ್ಕಮ್ ಆಯ್ತು. ಇಲ್ಲಿ ಇನ್ಕಮ್ ಆಗ್ತದೆ, ಇಲ್ಲಿ ಸೇಲ್ ಆಗ್ತದೆ. ಇನ್ಕಮ್ ಆಯ್ತು ಅಂದರೆ 75 ರೂಪೀಸ್ ಆಗ್ತದೆ. ಸೊ ಅಮೌಂಟ್ ಹೆಚ್ಚು ಯಾವ ಸೈಡ್ ಬರ್ತದೆ ರೀ? ಈ ಸೈಡ್ ಅಮೌಂಟ್ ಹೆಚ್ಚು ಬರ್ತದೆ. ಸೊ ಈ ಸೈಡ್ ತೊಗೊರಿ. ಬ್ಯಾಲೆನ್ಸಿಂಗ್ ಅಮೌಂಟ್ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಇನ್ಕಮ್ ಸೈಡಲ್ಲಿ ಹೋಗ್ತದೆ. ಎಸ್, ಇದು ಎಕ್ಸ್ಪೆಂಡಿಚರ್ ಆಗ್ತದೆ ಅಲ್ಲಿ. ಯಾಕಂದರೆ ಇಲ್ಲಿ ಈಗ ಡೆಬಿಟ್, ಇಲ್ಲಿ ಕ್ರೆಡಿಟ್ ಇದೆ, ಅಲ್ಲಿ ಡೆಬಿಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗ್ತದೆ. ಅಬ್ನಾರ್ಮಲ್ ಗೇನಲ್ಲಿ ಇದು ಡೆಬಿಟ್ ಸೈಡ್ ತೋರಿಸೈತೆ ಅಂದರೆ ಇದು ಏನಾಗುತ್ತೆ? ಇನ್ಕಮ್ ಸೈಡ್ ಹೋಗ್ತದೆ. ವೆರಿ ಸಿಂಪಲ್. ಓಕೆ, ಸೊ ದಿಸ್ ಏನು ಬ್ಯಾಲೆನ್ಸಿಂಗ್ ಫಿಗರ್ ಇದೆ ಇದು ಸೇಮ್ ಏನಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ತೋರಿಸ್ತದೆ, ಗೇನ್ ಅಕೌಂಟ್ಗೆ ಹೋಗ್ತದೆ ಕ್ರೆಡಿಟ್ ಸೈಡ್ಗೆ. ಅದೇ ರೀತಿ ಇನ್ಕಮ್ ಆಗ್ತದೆ ನಮಗೆ. ಇದು ಇನ್ಕಮ್ ಆಗೋದ್ರಿಂದ 15 ಯೂನಿಟ್ಸನ್ನು ನಾವು 5 ರೂಪೀಸ್ಗೆ ಮಾರಿದರೆ ಟೋಟಲ್ ಇನ್ಕಮ್ ಎಷ್ಟಾಗ್ತದೆ ನಮ್ಮದು? 75. ಇನ್ ದ ಸೇಮ್ ಕೇಸಸ್ ಇಲ್ಲೂ ಈ 20 ಯೂನಿಟ್ಸ್ ಏನಾಗುತ್ತೆ? ಸ್ಕ್ರ್ಯಾಪ್ ವ್ಯಾಲ್ಯೂಗೆ ತೊಗೋತೀವಿ. ಇಲ್ಲೂ ಕೂಡ ಎಷ್ಟು ಯೂನಿಟ್ ಗೇನ್ ಆಗಿದೆಲ್ಲ ಅದು ಕೂಡ ಏನು ಮಾಡ್ತೀವಿ ನಾವು? ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಇಂಟು ಮಾಡಿ ತೊಗೋತೀವಿ. ಸೊ ಲೈಕ್ ದಿಸ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಸಾಲ್ವ್ ಫ್ರಮ್ ದ 15 marks here. Okay, very important. So remaining we will discuss from the offline classes. Okay, thank you.